ಸಂಚು ಮಾಡ್ತಾ ಇದ್ದೇವೆ. ಈ ತರ ಅಂದ್ರೆ ಇದು ಪಕ್ಷಿಗಳು ತಿನ್ನಕ ಎಷ್ಟು ಒಳ್ಳೆ ಆಹಾರ ಐತಂತ, ಯಾವ್ದೋ ವಿಷಯ ಇರ್ಲಾರ್ದ ಆಹಾರ, ಒಳ್ಳೆ ರುಚಿಕಟ್ಟಾದ ಆಹಾರ. ಹಿಂಗಾಗಿ ಈ ತರ ತಿನ್ನಕತ್ತೇವ. ಇದು ತಿಂತಾವಂತೇಳಿ ನಾವೇನು ಮನಸ್ಸಿಗೆ ಬೇಜಾರು ಮಾಡ್ಕೊಂಡಿಲ್ಲ, ಖುಷಿ ಪಡ್ತದ ನಾವು. ಯಾಕಂದ್ರೆ 15-20 ದಿವಸಕ್ಕೆ ಬರ್ತಾ ಸರ್ ಇದು. ಇದನ್ನ ತೆಗದ್ಮ್ಯಾಗ ಈ ಇದನ್ನ ರೋಟೋವೇಟರ್ ಹೊಡ್ಕೊಂಡು ನಡಬರ್ಕ್ ಈ ಸಾಲಿಗೆಲ್ಲ ತೆಗೆದು ತೊಗರಿನ ಮೇಂಟೈನ್ ಮಾಡ್ತೀವಿ. ತೊಗರಿ ಯಾವ ತಳಿ ಅದ ಸರ್? DSR 3. ಏಕದಳ ದ್ವಿದಳ ಮಿಕ್ಸ್ ಮಾಡಿ ಹಾಕಿದಾಗ ಸಕ್ಸಸ್ ಆಗ್ತೀವಿ ನಾವು. ಅಲಸಂದಿ, ಹೆಸರು ಇವೆಲ್ಲ ಹಾಕೋದ್ರಿಂದ ಉಪಕಾರಿ ಕೀಟಗಳು ಜಾಸ್ತಿ ಆಗ್ತಾವ. ಉಪಕಾರಿ ಕೀಟಗಳು ಜಾಸ್ತಿ ಆಗೋದ್ರಿಂದ ಈ ಅಪಕಾರಿ ಕೀಟಗಳನ್ನ ನಾವು ಬರ್ಬಿಡೋದಿಲ್ಲ. ಅವು ಏಕದಳ ದ್ವಿದಳಕ್ಕೆ ಆಸರ ಇರ್ತಾರ, ದ್ವಿದಳ ಏಕದಳಕ್ಕೆ ಆಸರ ಇರುತ್ತೆ. ಇದಾಗೋದ್ರಿಂದ ಏನಾಗುತ್ತೆ ಸರ್, ರೋಗ ಕಂಟ್ರೋಲ್ ಆಗ್ತಾವ, ಕೀಟ ಕಂಟ್ರೋಲ್ ಆಗುತ್ತೆ. ಆಮೇಲೆ ಒಂದು ಕ್ರಾಪ್ ಏನಾದ್ರು ಲಾಸ್ ಆತಂದ್ರ, ಪ್ರಕೃತಿ ವಿಕೋಪದ ಕಾರಣ ಲಾಸ್ ಆತಂದ್ರ ಇನ್ನೊಂದು ಬೆಳೆ ಒಳಗ ನಂತರ ನಮ್ಗ ಆದಾಯ ಬರುತ್ತೆ. ಸರ್ ಇದು ಹುಲಿಯರ ಸೀಮೆಯಲ್ಲಿ ಬರುವ ಭೂಮಿ ಸರ್. ಇದು ನಮ್ದು ಎಷ್ಟು ಎಕರೆ ಸರ್? ಇದು 6 ಎಕರೆ ಇದೆ ಸರ್. ಇದು 6 ಎಕರೆ ಡ್ರೈಲ್ಯಾಂಡ್ ಕ್ರಾಪ್ ಸರ್. ಇದೆಲ್ಲ ಒಣ ಬೇಸಾಯ, ಒಣ ಬೇಸಾಯದಲ್ಲಿ ಮಾಡ್ತಾ ಇದೀವಿ. ತೊಗರಿ 2 ಸಾಲ ಸಜ್ಜಿ, 1 ಸಾಲ ತೊಗರಿ ಹಾಕಿದ್ವಿ ಸರ್. ಅಲ್ಲಿ 2 ಸಾಲ ಸಜ್ಜರಿ, 1 ಸಾಲ ತೊಗರಿ, 1 ಸಾಲ ತೊಗರಿ ಹಾಕಿದ್ವಿ ಸರ್. ಏನೇನ್ ಅಂತರ ಆದ್ರಿ? ಏನಂತಾರ ಅಂದ್ರ ನಿಮ್ದು ಇದ್ರ ಲೆಕ್ಕಕ್ಕೆ ಸರ, ಈ ಒಂದ್ ಗೇಣು ಸರ್, ಎಡೆ ಕುಂಟಿ ಸಾಲು 2 ಸಜ್ಜಿ ಸರ್. ಒಂದ್ ಸಾಲಿಂದ ತೊಗರಿ ಸಾಲಿಂದ ಸಾಲಿಗೆ 3 ಫೀಟ್ ಐತಿ, 3.5 4 ಫೀಟ್ ಐತಿ ಸರ್. ನಡಬರ್ಕ್ 2 ಸಾಲು ಸಜ್ಜಿ ಬಂದ. ಹಾ ಸರ್. ಇದು ಯಾವ್ದು ಹೋದ ವರ್ಷ ಮಳೆಗಾಲದಾಗ ಸಣಬು, ಡಯಂಚ ಒಂದು 10-15 ನಮೂನಿ ಕಾಳುಗಳನ್ನು ಮಿಕ್ಸ್ ಮಾಡಿ ಇದ್ರೊಳಗೆ ರೋಟೋವೇಟರ್ ಹಾಕಿ ಹೊಡೆದಿದ್ವಿ ಸರ್ ಅಷ್ಟೇ. ಮತ್ತೇನು ಮಾಡಿಲ್ಲ, ಯಾವುದೇ ಘನಜೀವಾಮೃತ ಹಾಕಿಲ್ಲ, ಯಾವ ಜೀವಾಮೃತನು ಮಾಡಿಲ್ಲ, ಏನು ಮಾಡಿಲ್ಲ. ಅದಕ್ಕೆ ಬಿತ್ತಿರಿ ಹೋಗಿವಿ ಸರ್ ಅಷ್ಟೇ. ಇದನ್ನ ಎಡಿ ಒಂದ್ಸಲ ಎಡಿ ಹೊಡಿಸಿವಿ ಸರ್ ಅಷ್ಟೇ. ಆಮೇಲೆ ಈ ತರ ಕಾಳುಗಳು ಬಿಟ್ಟಿದೆ ಸಜ್ಜೆ. ಯಾವ ತರ ತುಂಬ್ಕೊಂಡ ನೋಡ್ರಿ, ಯಾವ ತರ ಸೈಜ್ ಬಂದಿದೆ. ಇದಕ್ಕೆ ಯಾವ್ದು ಸ್ಪ್ರೇಗಳನ್ನು ಮಾಡಿಲ್ಲ, ಯಾವ್ದು ಇದನ್ನಿಲ್ಲ, ಯಾವ್ದು ಜೀವಾಮೃತನ ಹಾಕಿಲ್ಲ, ಯಾವ್ದು ಜೀವಾಮೃತನ ಸ್ಪ್ರೇ ಇಲ್ಲ, ಯಾವುದೇ ಒಂದು ಸ್ಪ್ರೇಗಳನ್ನು ಇಲ್ಲ. ಈಗ ಪಕ್ಷಿಗಳು ಎಲ್ಲಾ ಬಂದ್ ತಿನ್ಕೊಂತ ಕಾಳುಗಳನ್ನ ಎಲ್ಲಾ ತಿಂದು ತೆನೆನ ಈ ಸಲ ಬೊಚ್ಚು ಮಾಡ್ತಾ ಇದ್ದೇವೆ. ಈ ತರ ಅಂದ್ರೆ ಇದು ಪಕ್ಷಿಗಳು ತಿನ್ನಕ ಎಷ್ಟು ಒಳ್ಳೆ ಆಹಾರ ಐತಂತ, ಯಾವ್ದೋ ವಿಷಯ ಇರ್ಲಾರ್ದ ಆಹಾರ, ಒಳ್ಳೆ ರುಚಿಕಟ್ಟಾದ ಆಹಾರ. ಹಿಂಗಾಗಿ ಈ ತರ ತಿನ್ನಕತ್ತೇವ. ಇದು ತಿಂತಾವಂತೇಳಿ ನಾವೇನು ಮನಸ್ಸಿಗೆ ಬೇಜಾರು ಮಾಡ್ಕೊಂಡಿಲ್ಲ, ಖುಷಿ ಪಡ್ತದ ನಾವು. ಯಾಕಂದ್ರ ಇಂತ ಎಲ್ಲಿ ಸಜ್ಜಿ ಬೆಳಿ ಹಾಕಿಲ್ಲ ಯಾರು ಇಲ್ಲಲ್ಲ ಸುತ್ತಮುತ್ತ. ಅವಕ್ಕ ಒಂದು ಒಳ್ಳೆ ಆಹಾರ ಕೊಡಕತ್ತೀವಲ್ಲ ಅಂತ ಖುಷಿ ಐತೆ. ದೇವ್ರು ಯಾವ್ದೇ ರೂಪದಾಗ ನನಗೆ ಎಲ್ಲೇ ಬೇರೆ ರೂಪದಾಗ ಯಾವ್ದೇ ರೂಪದಾಗ ನನಗೆ ದುಡ್ಡು ಕೊಡ್ತಾನ, ಇದು ಒಂದು ಒಳ್ಳೆ ಆಹಾರ ಕೊಡೋದ್ರಿಂದ. ಅದಕ್ಕೆ ಈ ತರ ಮಾಡಿ ಈ ಏನು ಇರ್ಲಿಲ್ಲ ಅಂದ್ರೂ ಭೂಮಿ ಬೆಳಿತೈತೆ ಅನ್ನೋದಕ್ಕೊಂದು ಉದಾಹರಣೆ ಇದೆ. ಈ ಪಕ್ಕದಲ್ದಾರು 2 ವರ್ಷದ ಹಿಂದ್ಗಡೆ ಸಜ್ಜಿಗೆ ನೆವಣಿಗೆ ರೋಗ ಬಂದಿತ್ತು, ಎಲ್ಲಾ ಔಷಧಿಗಳು ಹೊಡಿತಾ ಇದ್ರು. ನಾನು ಅವಾಗ 2 ವರ್ಷದಿಂದ ಹಾಕಿದಾಗನು ಅದೇ ಪಕ್ಕದಲ್ಲ ರೈತರು ಫೋನ್ ಮಾಡಿ ಹೇಳಿದ್ರು, ಏನ್ ಸರ್ ನೀವು ಬಿತ್ ಬಿಡ್ತೀರಿ, ಹೋಗ್ಬಿಡ್ತೀರಿ, ಬಾಳೆ ಮಕ್ಕಳು ರಾಶಿ ಮಾಡಕ್ ಬರ್ತೀರಿ, ಇದು ನೋಡಿ ಸರ್ ಇದ್ರ ಆಕಾರ ಇಲ್ಲ ಎಣ್ಣೆ ಹೊಡಿಕತ್ತೀವಿ ನಾವು, ನೀವು ಏನ್ ಹೊಡಿತೀರಿ ನೋಡಿದ್ರು. ನೋಡಪ್ಪ ನಮ್ಮಲ್ಲಿ ಆರ್ಗ್ಯಾನಿಕ್ ಔಷಧಿ ಯಾವ ನಾವು ತಯಾರು ಮಾಡಿರ್ಲಿಕ್ಕಿಲ್ಲ, ತಿಂದು ಹೋಗ್ಬಿಡು ಹುಳ, ಮತ್ತೆ ಅದ್ರದ್ದು ಇರ್ತದ ಭಾಗ್ಯ ನಾ ಏನ್ ಮಾಡ್ಲಿ ಅಂತ ಅಂದೆ. ಆದ್ರ ಒಂಡ್ರ ಏನು ವಿಚಿತ್ರ ಏನು ಇಷ್ಟ ಅಂದ್ರೆ ಸರ, ಅವರು ಔಷಧಿ ಹೊಡೆದವ್ರಿಗೆ, ಗೊಬ್ಬರ ಹೊಡೆದವ್ರಿಗೆ ಒಂದು ಕಾಳು ಸಜ್ಜಿ ಬರಲಿಲ್ಲ ಅವ್ರಿಗೆ. ಆದ್ರೆ ನಂದ್ರದಾಗ ಈ 6 ಎಕರೆದಾಗ 43 ಪ್ಯಾಕೆಟ್ ಸಜ್ಜಿ ಆಯ್ತು. ಅವಾಗ ಎಲ್ಲರೂ ಗಾಬರಿ ಆದ್ರಿ, ಏನ್ ಸರ ನೀವೇನು ಹಾಕಂಗಿಲ್ಲ, ಏನು ಬಿತ್ತಿ ಗೊಬ್ಬರ ಹಾಕಲ್ಲ, ಔಷಧಿ ಹೊಡೆಯಲ್ಲ, ಏನು ಮಾಡಲ್ಲ, ಬಿತ್ತೀರಿ ಹೋಗ್ಬಿಡ್ತೀರಿ, ಹೆಂಗ್ ಸರ್? ಹೌದಪ್ಪ, ಭೂಮಿ ಒಳಗೆ ಆ ತಾಕತ್ ಐತಿ, ವಿಷಯ ಹಾಕ್ಲಿಲ್ಲ ಅಂದ್ರೆ ತಾನೇ ಅದು ಭೂಮಿ ಕೊಡ್ತಾಳ, ಭೂತಾಯಿ ಆಕಿ ಅಷ್ಟು ಶಕ್ತಿ ಐತೆ ಕಿತ್ತಾಗ. ಅದ ಕಾರಣ ಏನಂತೀರಿ ಸರ್? ಕಾರಣ ಈಗ ವಿಷಯ ಇರ್ಲಾರ್ದ ಹೋಗ್ಬಿಡ್ತಾರೆ ಸರ್, ಅದ್ರೊಳಗಿರೋ ಬ್ಯಾಕ್ಟೀರಿಯಾ ಡೆವಲಪ್ಮೆಂಟ್ ಆಗ್ಬಿಟ್ಟು ಹೋಗು. ಈಗ 12 ವರ್ಷ 13 ವರ್ಷ ಗಟ್ಲೆ ಭೂಮಿ ನಾವ್ ಹಂಗ ಯಾವ್ದು ವಿಷಯ ಇರೋದು ಹಾಕ್ಲಾದಕ್ಕ ಈ ಮಳೆ ಬೀಳೋದ್ರಿಂದ ಇದು ಮಾಡೋದ್ರಿಂದ ಭೂಮಿ ತಾನೇ ಫಲವತ್ತದ. ಈಗ ಮೊನ್ನೆ ಕಸ ತೆಗ್ಸಕತ್ತಿದ್ದೀನಿ ಸರ್, ಇದೇ ಹೊಲ್ದಾಗ ಕಸ ತೆಗಿಸಿದಾಗ ಅವು ಲೇಬರ್ ಕರ್ ಸರ್ ಇದ್ರಾಗ ಎರಿಹುಳದವ್ ನೋಡ್ರಿ ಅಂದವ. ಎಲ್ಲಿದವೋ ಏನ್ ಹಾಕಿಲ್ಲದಕ್ಕೆ ಅಂದ. ತೆಗೆದ್ ನೋಡಿದ್ರೆ ಅಲ್ಲಿ 5-6 ಎಳೆಹುಳು ಕಂಡು. ಅದೇ ನಂದು ಏನದು ಹೆಂಗ್ ಸರ್ ಇದು ಬರ್ತೈತೆ ಅಂದ. ಏನಪ್ಪ ಈಗ ಅಲ್ಲೇ 12-13 ವರ್ಷ ಏನ್ ಹಾಕಿಲ್ಲ, ಬೈಬಿಟ್ಟು ನೋಡಿ ಹಿಂಗ ಆಯ್ತು ನೋಡೋದಂತ. ಆಮೇಲೆ ಹಸಿರೆಲೆ ಗೊಬ್ಬರದಿಂದ ಯಾವ ತರ ಬರುತ್ತೆ ಅನ್ನೋದಕ್ಕೆ ಉದಾಹರಣೆ ಬರೀ ಹಸಿರೆಲೆ ಗೊಬ್ಬರದಿಂದ ಬೆಳೆದ್ರ ಸರ್. ಈ ತರ ಆಗಿದೆ ನೋಡಿ ಸರ್. ಈಗ ಇದು ಇನ್ನೊಂದು 15-20 ದಿವಸಕ್ಕೆ ಬರ್ತಾ ಸರ್ ಇದು. ಇದನ್ನ ತೆಗದ್ಮ್ಯಾಗ ಈ ಇದನ್ನ ರೋಟೋವೇಟರ್ ಹೊಡ್ಕೊಂಡು ನಡಬರ್ಕ್ ಈ ಸಾಲಿಗೆಲ್ಲ ತೆಗೆದು ತೊಗರಿನ ಮೇಂಟೈನ್ ಮಾಡ್ತೀವಿ. ತೊಗರಿ ಯಾವ ತಳಿ ಅದ ಸರ್? DSR 3. DSR 3 ಸರ್.
TSR3 ಜವಾರಿ ಬೀಜ ಹುಡುಕಿದ್ವಿ ಸರ್. ಹ್ಮ್ ನಮ್ ಟೈಮ್ ಸಿಗ್ಲಾರ್ದ ಈ ಸಲ TSR3 ಹಾಕಿವಿ ಸರ್. ಹ್ಮ್ ನೆಕ್ಸ್ಟ್ ಇದನ್ನ ಬೀಜ ಒಳ್ಳೆ ಬೀಜನ ಸೆಲೆಕ್ಟ್ ಮಾಡ್ಕೊಂಡು ಅದನ್ನೇ ಹಾಕ್ತಿವಿ. ತೊಗರಿ ಇದು ರೀ ಸಜ್ಜೆ ರೀ ಸಜ್ಜೆ ಪಯನಿಯರ್ ಸರ್. ಹ್ಮ್ ಹ್ಮ್ ಈ ಸಲ ಜವಾರಿ ಬೀಜ ಹುಡುಕಿದ್ವಿ ಸರ್. ಸಿಗ್ಲಿಲ್ಲ. ನಮ್ ಟೈಮ್ ಮಳೆ ಆಗಿದ್ ಬಿಟ್ಟ ಟೈಮ್ ಸಿಗ್ಲಿಲ್ಲ ಸರ್. ಹಾಗಾಗಿ ಇದನ್ನೊಂದೇ ಹಾಕಿವಿ ಸರ್. ನೆಕ್ಸ್ಟ್ ಏನೈತಲ್ಲ ಜವಾರಿ ಬೀಜನ ಹುಡುಕ್ತೀವಿ. ಓಕೆ ಸರ್, ಈಗ ಈ ಸಾಮಾನ್ಯವಾಗಿ ಕಾಳು ಕಡಿ ಬೆಳಿಬೇಕಂದ್ರ ಕೀಟಗಳ ಸಮಸ್ಯೆ ಜಾಸ್ತಿ ಇರ್ತದ್ರಿ. ಅದಕ್ಕೆ ಸುಮಾರು ಔಷಧಿಗಳನ್ನ ಪ್ರಯೋಗ ಮಾಡ್ಬೇಕಾಗ್ತದ. ನೀವು ಬಿತ್ತಿ ಮನೆಗೆ ಹೋಗ್ತೀವಿ ಒಂದೇ ಸತಿ ರಾಶಿ ಮಾಡ್ತೀವಿ ಅಂತ ಹೇಳ್ತೀರಿ. ಯಾವ ತರ ನೀವು ಇದರಲ್ಲಿ ಇಳುವರಿ ಬರ್ತರಿ? ಇದರಲ್ಲಿ ನಮ್ಮಲ್ಲಿ ಏನಿದೆ ಸರ್ ಅಂದ್ರ ಉಪಕಾರಿ ಕೀಟಗಳು ಅಪಕಾರಿ ಕೀಟಗಳು ಎರಡೂ ಅದಾವ. ಆದ್ರ ನಾವಿಲ್ಲಿ ಒಂದೇ ಬೆಳೆ ಹಾಕೋದ್ರಿಂದ ಬರಲ್ಲ ಸರಿಯಾಗಿ. ಮಿಕ್ಸ್ಡ್ ಕ್ರಾಪ್ ಹಾಕ್ಬೇಕು. ಯಾಕಂದ್ರೆ ಅದಕ್ಕೆ ಏಕದಳ ದ್ವಿದಳ ಮಿಕ್ಸ್ ಮಾಡಿ ಹಾಕಿದಾಗ ಸಕ್ಸಸ್ ಆಗ್ತೀವಿ ನಾವು. ಅಲಸಂದಿ, ಹೆಸರು ಇವೆಲ್ಲ ಹಾಕೋದ್ರಿಂದ ಉಪಕಾರಿ ಕೀಟಗಳು ಜಾಸ್ತಿ ಆಗ್ತಾವ. ಉಪಕಾರಿ ಕೀಟಗಳು ಜಾಸ್ತಿ ಆಗೋದ್ರಿಂದ ಈ ಅಪಕಾರಿ ಕೀಟಗಳನ್ನ ನಾವು ಬರ್ಬಿಡೋದಿಲ್ಲ. ಅವು ತಿಂದು ಹಾಕಿಬಿಡ್ತಾವ. ಹೀಗೋದ್ರಿಂದ ನಮ್ಗ ಆಟೋಮೆಟಿಕ್ ಅವಾಗ ನಾ ಏನ್ ಹೇಳಿದ್ ನೋಡಿ ಸರ್, ಹಿಂದಕ್ಕೆ ಎಲ್ಲಾರು ಎಣ್ಣೆ ಹೊಡೆದ್ರು ಕೆಮಿಕಲ್ನವ್ರು, ನಾನೇನು ಎಣ್ಣೆ ಹೊಡಿಲಿಲ್ಲ ತಾನೇ ಬಂತು ಬೆಳೆ ಅಂತಂದ್ರ ಅವಾಗ ಈ ಉಪಕಾರಿ ಕೀಟಗಳು ಕೆಲಸ ಮಾಡ್ತಾವ ಅನ್ನೋದು ನಮಗದ ಅನುಭವಕ್ಕೆ ಬಂತ. ಅದೇ ಮೊದಲು ಹೇಳ್ತಿದ್ರು ರೈತರು ಎಲ್ಲ ಹೇಳ್ತಿದ್ರ, ಅದ್ ನಾವು ನಂಬಿದ್ದಿಲ್ಲ. ಆದ್ರೆ ನಾ ಸ್ವತಃ ಇಲ್ಲಿ ಅನುಭವಿಸಿದೀವಿ ಹೊಲ್ದಾಗ ನೋಡಿದೆ. ಅಂದ್ರೆ ಪ್ರಾಕ್ಟಿಕಲ್ ಆಗಿ ಅಂದ್ರ ಅಲಸಂದಿಗಳನ್ನ ಜಾಸ್ತಿ ಹಾಕೋದ್ರಿಂದ ಹೊಲ್ದಾಗ ಉಪಕಾರಿ ಕೀಟಗಳನ್ನ ಜಾಸ್ತಿ ಮಾಡ್ತಾವ. ಅಟ್ರಾಕ್ಟ್ ಮಾಡ್ತದ ಅದ್ರ ಉಪಕಾರಿ ಕೀಟಗಳನ್ನ. ಅಟ್ರಾಕ್ಟ್ ಮಾಡಿ ತನಗ ರೋಗ ತಗೊಂಡು ನೈಟ್ರೋಜನ್ ಫಿಕ್ಸೇಷನ್ ತಳಕ್ ಕೊಟ್ಟು ಬೇರೆ ಗಿಡ ಬೆಳೆಸತ್ ಸರ್. ಆಮೇಲೆ ಇನ್ನೊಂದು ವಿಶೇಷತೆ ಏನಂದ್ರೆ ಸರ್, ಅಲಸಂದಿನ ಹಾಕಿದ ಮ್ಯಾಗ ಒಂದು ಬೆಳೆ ಬಂದ್ಮ್ಯಾಗ ಅದ್ರ ಪೀರಿಯಡ್ ಮುಗಿದ್ಮ್ಯಾಗ ಹೋಗ್ಬಿಡ್ತಾವ. ಆದ್ರೆ ಅದನ್ನು ಒಂದು ಪ್ರಾಕ್ಟಿಕಲ್ ಆಗಿ ನಾ ಅನುಭವಿಸಿದ್ದೆ ನೋಡಿದ್ದೆ ಅಂದ್ರೆ ಅದಕ್ಕೆ ಜೀವಾಮೃತ ಸ್ಪ್ರೇ ಮಾಡ್ಕೊಂತಂದ್ರ ವರ್ಷಗಟ್ಲೆ ಈಡ್ ತೆಗ್ದಿನ ಅದ್ರಾಗ. ಅದನ್ನ ನಮ್ಗೆ ಸ್ವತಃ ಪ್ರಾಕ್ಟಿಕಲ್ ತೋರ್ಸ್ಯಾರ ಸರ್. ನಮಗೂ ನಾವ್ ಹಾರ್ಟಿಕಲ್ಚರ್ ನ ಕೆಮಿಕಲ್ ಮಾಡಿದ್ವಲ್ಲ ಸರ್, ಇದನ್ನ ನೀವು ಮಾಡ್ತೀರಿ ಒಂದೇ ಬೆಳೆ ತೆಗೆದು ಒಗದು ಬಿಡ್ತೀರಿ ಹೈಬ್ರಿಡ್. ಇದ್ ನೋಡಿ 3 ಸಲ ಮಾಡಿದ್ರು 3 ಸಲ ಜೀವಾಮೃತ ಸ್ಪ್ರೇ 3 ಬೆಳೆ ತೆಗೆದು ನಾನಾ ರಾಶಿ ಮಾಡಿವಿ ಸರ್. ರಾಶಿ ಮಾಡಿದ್ ಜೀವಾಮೃತ ಹಿಟ್ಟಿಗೆನು ಬಳಸಿವಿ ಸರ್. ಅದನ್ನ ಈಗ ಇಲ್ಲಿ ನೋಡ್ಬೋದು ಸರ್ ನೀವು. ಬರೀ ಒಂದ ಕ್ರಾಪ್ ಮಾಡಿದ್ರ ಮೋನೋ ಕ್ರಾಪಿಂಗ್ ಮಾಡ್ತಾರ ಸರ್. ಒಂದೇ ಬೆಳೆ ಏಕ ಬೆಳೆ ಮಾಡ್ತಾರ ಸರ್. ಮಾಡಿದ್ರೆ ಏನಾಗುತ್ತೆ ಸರ್, ರೋಗ ಕಂಟ್ರೋಲ್ ಆಗಲ್ಲ ಸರ್. ಈಗ ನಮ್ ತಂದೆಯವರು ಹೇಳಿದ ಪ್ರಕಾರ ಈ ಸಜ್ಜೆ ಏಕದಳ ಸರ್, ತೊಗರಿ ದ್ವಿದಳ ಸರ್, ಈ ಮಲ್ಟಿ ಕ್ರಾಪ್ ಎರಡು ಮಿಕ್ಸ್ ಆದ್ರೆ ಒಂದ್ರ ಬೆಳೆ ಇನ್ನೊಂದೇನ್ ಸರ್, ಒಂದಕ್ಕೊಂದ್ ಪೂರಕ ಸರ್. ಈ ಏಕದಳ ದ್ವಿದಳಕ್ಕೆ ಆಸರ ಇರುತ್ತೆ ಸರ್, ದ್ವಿದಳ ಏಕದಳಕ್ಕೆ ಆಸರ ಇರುತ್ತೆ. ಇದಾಗೋದ್ರಿಂದ ಏನಾಗುತ್ತೆ ಸರ್, ರೋಗ ಕಂಟ್ರೋಲ್ ಆಗ್ತಾವ, ಕೀಟ ಕಂಟ್ರೋಲ್ ಆಗುತ್ತೆ. ಆಮೇಲೆ ಒಂದ್ ಕ್ರಾಪ್ ಏನಾದ್ರು ಲಾಸ್ ಆತಂದ್ರ ಪ್ರಕೃತಿ ವಿಕೋಪದ ಕಾರಣ ಲಾಸ್ ಆತಂದ್ರ ಇನ್ನೊಂದು ಬೆಳೆ ಒಳಗ ನಂತರ ನಮ್ಗ ಆದಾಯ ಬರುತ್ತೆ. ನಾ ಇದನ್ನ ರೈತರಿಗೆ ಇದೇ ಹೇಳೋದು, ಯಾವತ್ತೂ ಒಂದೇ ಬೆಳೆ ಮಾಡ್ಬೇಡ್ರಿ ಅಂತ ಹೇಳ್ತೀವಿ. ಪಾಳೇಕರ್ ಸರ್ ಹೇಳೋ ಪದ್ಧತಿ ಅಂದ್ರೆ ಸರ್, ನೈಟ್ರೋಜನ್ ಫಿಕ್ಸೇಷನ್ ಈ ತೊಗರಿ ಸಜ್ಜಿಗೆ ನೈಟ್ರೋಜನ್ ಕೊಡ್ತದ ಸರ್. ಸಜ್ಜಿ ತೊಗರಿಗೆ ರಂಜಿಕ ಕೊಡ್ತದ ಸರ್. ಅಂದ್ರೆ ಒಂದಕ್ಕೊಂದು ಸಹಜೀವನ ನಡೆಸ್ತಾವ. ತಾವೇ ಉತ್ಪಾದನೆ ಮಾಡ್ಕೊಂತಾವ ಗೊಬ್ಬರ. ನಾವ್ ಯಾರು ಮಾಡಿ ಕೊಡೋದು ಬೇಕಾಗಿಲ್ಲ. ಅದು ಭೂಮಿ ಒಳಗೆ ಐತಿ ಸರ್. ಅದು ಅದನ್ನ ನಾವು ಏನ್ ಮಾಡಿವಿ ಸರ್, ಇಷ್ಟು ಯೂರಿಯಾ DAP ಹಾಕಿ ಭೂಮಿ ಕಲ್ಲು ಮಾಡಿ ಇಟ್ಟಿವಿ ಸರ್. ಭೂಮಿ ಒಳಗ ಯೂರಿಯಾ ಒಂದಿಲ್ಲ ಸರ್, DAP ಐತಿ, ಪೊಟ್ಯಾಶ್ ಐತಿ, ಉಳಿದ ಎಲ್ಲಾ ಅಂಶಗಳು ಅದಾವ. ಅದ್ರಾಗ ಮೈಕ್ರೋನ್ಯೂಟ್ರಿಯೆಂಟ್ಸ್ ಎಲ್ಲ ಅದಾವ. DAP ಇದು ಯೂರಿಯಾ ಏನಿದೆ ಸರ್, ವಾತಾವರಣದಾಗ ಈ 78.6%, 78.6% ಯೂರಿಯಾ ಐತ್ರಿ ವಾತಾವರಣದಾಗ. ಮಳೆ ಬರಕತ್ತಲ್ಲ ಸರ್, ಈ ಮಳೆ ರೂಪದಾಗ ಅದಕ್ಕ ಬೆಳೆ ಕೊಡುತ್ತೆ ಯೂರಿಯಾ. ಆಮೇಲೆ ದ್ವಿದಳ ಧಾನ್ಯ ಬೆಳೆಗಳನ್ನ ಅವು ಏನ್ ಮಾಡ್ತಾವ, ವಾತಾವರಣದ ಯೂರಿಯಾನ ಹೀರಿಕೊಂಡು ಬೇರಿನ ಮುಖಾಂತರ ಗಂಟು ರೂಪದಲ್ಲಿ ಅದು ಯೂರಿಯಾಗಳನ್ನ ಬೇರೆ ಗಿಡಗಳಿಗೆ ಕೊಡೋ ಕೆಲಸ ಮಾಡ್ತಾವ. ಅದಕ್ಕ ಎಲ್ಲಾ ಮೊದಲ ಹೊರಗಡೆ 40-50 ವರ್ಷದ ಈ ರಾಸಾಯನಿಕ ಗೊಬ್ಬರಗಳು ಎಲ್ಲಿದ್ದು ಸರ, ಎಲ್ಲಾ ಈ ಸಗಣಿ ಗೊಬ್ಬರ ಹಾಕ್ತಿದ್ರು. 3 ವರ್ಷಕ್ಕೊಮ್ಮೆ ಹಾಕ್ತಿದ್ರು. ಹೊಲಕ್ 1 ವರ್ಷ ಹಾಕಿದ್ರೆ 3 ವರ್ಷ ತನ ಹಾಕ್ತಿದ್ದಿಲ್ಲ. ಅವಾಗೆಲ್ಲ ಏಕದಳ ದ್ವಿದಳ ಎಲ್ಲಾ ಮಿಕ್ಸ್ ಮಾಡಿ ಅಕಡಿ ಕಾಳು ಮಿಕ್ಸ್ ಮಾಡ್ತಿದ್ರು ಸರ್. ಅಕಡಿ ಕಾಳು ಬೆಳಕಂತಿದ್ರು. ರೈತರಿಗೆ ಏನ್ ಹಾಕಿತ್ತು, ಹಿಂದ್ ಕಿರಿಯರು ಏನ್ ಮಾಡೋದು ಅದನ್ನ ಮಾಡ್ಕೊಂತ ಹೋಗ್ತಿದ್ರು. ಆದ್ರೆ ಯಾಕೆ ಅನ್ನೋದು ಅವ್ರಿಗೆ ಕಾರಣ ಗೊತ್ತಿರ್ಲಿಲ್ಲ. ಅದಕ್ಕೆ ಏನ್ ಕೇಳಿ ನನಗೇನ್ ಕೇಳ್ತಲಿ, ಅಲ್ಲಿ ನಮ್ಮ ಅಪ್ಪ ಹೇಳಿದ್ದ ಅದ್ ಮಾಡಿ ನಾನೇನಂತ ಈ ತರ ನಡೆದಿದ್ದು ಡಿಸ್ಕಸ್. ಆದ್ರೆ ಈಗ ಅದ್ರದೆಲ್ಲ ಸೈಂಟಿಫಿಕ್ ರಿಸರ್ಚ್ ಮಾಡಿ ಎಲ್ಲಾ ಹೇಳಿದ್ಮ್ಯಾಗ ಜೀವಾಮೃತ ಕಂಡು ಹಿಡಿದು ಅದು ಮಾಡಿದ್ಮ್ಯಾಗ ಈಗೆಲ್ಲ ಇದಕ್ ಜೀವಾಮೃತ ಇಲ್ಲ, ಘನಜೀವಾಮೃತ ಇಲ್ಲ, ಏನೂ ಇಲ್ಲ. ಅದನ್ನು ಫಸ್ಟ್ ಇದು ಬೆಳೆ ನೋಡಿ ಅದ ಈಗ 12 ವರ್ಷ ಆತು ಈ ತರನ ಬೆಳೆ ತೆಗಿಬಹುದು ಅನ್ನೋದು ಒಂದು ಉದಾಹರಣೆ ಇದೆ. ಅದಕ್ಕೆ ಇದನ್ನ ಎಲ್ಲರಿಗೆ ಸುತ್ತಮುತ್ತ ರೈತರು ಅಂದ್ರೆ ಸರ್, ಭೂಮಿನ ಪಳವಳಿಕೆ ಮಾಡ್ಲಾರ್ದ ನಾವ್ ಹಂಗೆ ಬಿಟ್ರ ಸರ್, ಏನು ಟಿಲ್ಲರ್ ಹೊಡೆಯೋದು, ರೂಟರ್ ಹೊಡೆಯೋದು ಎಲ್ಲಾ ದೊಡ್ಡ ಟ್ರ್ಯಾಕ್ಟರ್ ಇಳಿಸ್ತಾರ ಸರ್. ಪಾಳಕರ್ ಸರ್ ದೊಡ್ಡ ಟ್ರ್ಯಾಕ್ಟರ್ ಬಂತಂದ್ರೆ ರಾಕ್ಷಸ ಬಂದಂಗ. ಅದು ತೋಟಕ್ಕೆ ರಾಕ್ಷಸ ತಗೊಂಬಂದ್ರಿ ನೀವು ಅಂತ, ಆನಿ ತಗೊಂಬಂದ್ರಿ ನೀವು ಅಂತ. ಈಗ ನಮ್ ಸಣ್ಣ ಟ್ರ್ಯಾಕ್ಟರ್ ಪರ್ಮಿಷನ್ ಕೊಟ್ಟಾರ ಸರ್, ಅದು ವೇಟ್ ಕಡಿಮೆ ಇರುತ್ತಂತ. ಸಣ್ಣ ಟ್ರ್ಯಾಕ್ಟರ್ ನಾವ್ ಏನೇ ಮಾಡ್ಕೊಂಡಂಗಿದ್ರೆ ಸಣ್ಣ ಟ್ರ್ಯಾಕ್ಟರ್ ಇಲ್ಲ ಸರ್.
ಇದು ಸ್ಪ್ರೇ ಏನೋರ್ಗೆ ಏನು ಮಾಡಿಲ್ಲ ಸರ್ ನಾವಿನ್ನ. ಈಗ ಏನ್ ರೆಡಿ ಮಾಡಿವಿ ಸರ್, ದಶಪರ್ಣಿ ಅರ್ಕ ರೆಡಿ ಮಾಡಿವಿ ಸರ್. ಈಗ ಸಜ್ಜಿ ಕಟಾವ್ ಮಾಡಿಕೊಂಡ ತಕ್ಷಣ ತೊಗರಿಗೆ ಜೀವಾಮೃತ ದಶಪರ್ಣಿ ಕಷಾಯ ಸ್ಪ್ರೇ ಮಾಡ್ಬೇಕಂತ ರೆಡಿ ಮಾಡಿವಿ ಸರ್. ಫಸ್ಟ್ ಟೈಮ್ ಸರ್. ಈ ವಿಶೇಷವಾಗಿ ನೀವು ಸುಮಾರು ವರ್ಷದಿಂದ ಸಾವಯವದಲ್ಲಿ ಬೆಳಿತಾ ಇದ್ರಿ, ಇದನ್ನ ತಿನ್ಬೇಕಾದ್ರೆ ಯಾವ ತರ ಅನುಭವ ಆಗ್ತದೆ ಸರ್ ನಿಮ್ಗೆ? ಅದ್ರ ರುಚಿನೇ ಬೇರೆ ಸರ್. ಅದ್ರ ರುಚಿ ಅದ್ಭುತ ಇರ್ತದೆ. ಆ ತಿನ್ನರಿಗೆ ಗೊತ್ತದ ರುಚಿ, ನಾವು ಬಾಯಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ ಅದ್ರದ್ದು. ಯಾಕಂದ್ರೆ ಇದೇ ಜವಾರಿ ಸಜ್ಜಿ ಒಳಗ ನಮ್ಮ ಮನೇಲಿ ರೊಟ್ಟಿ ಮಾಡಿದ್ರ ಓಣ್ಯಾಗ ಎಲ್ಲಾ ಮಂದಿ ಬಂದು ನಮ್ಮ ಹೆಣ್ಮಕ್ಳಿಗೆ ಕೇಳಿದ್ರಿ, ಏನ್ರಿ ವಾಸನೆ ಬರಕತ್ತೈತಿ, ಏನ್ ಅಡಿಗೆ ಮಾಡಕತ್ತೀರ? ಏನಿಲ್ರಿ ಸಜ್ಜಿ ರೊಟ್ಟಿ ಮಾಡಕತ್ತೀವಿ ಅಂದ್ರೆ. ಸಜ್ಜಿ ರೊಟ್ಟಿ ಮಾಡಿದ್ರೆ ಇಷ್ಟು ವಾಸನೆ ಬರ್ತಂದ್ರೆ ನಮ್ಮ ಸಾಹೇಬ್ರಿಗೆ ತಲೆ ಕೆಟ್ಟತ್ತೆ, ಜವಾರಿ ಸಜ್ಜಿ ಅಂತ ಸಾವಯವ ಸಜ್ಜಿ ಅಂತ ಬೆಳತಾರ, ತಂದು ಕೊಡ್ತಾರ, ಅದ್ರ ಮಾಡ್ಕೊಂಡು ತಿನ್ನಕತ್ತೀವಿ ನೋಡಂತ. ಅಂದ್ರ ಅವಾಗಿನ ಜವಾರಿ ಐಟಮ್ಗಳಿಗೆ ಅಷ್ಟು ಶಕ್ತಿ ಇತ್ತು, ಅಷ್ಟು ಇದಿತ್ತು. ಈ ಎಲ್ಲಾ ಹೈಬ್ರಿಡ್ ಬಂದು ನಮ್ಗೆಲ್ಲಾ ನಿಶಕ್ತಿ ಆಗ್ಬಿಟ್ಟಿವಿ, ತಿಂದ ಹೈಬ್ರಿಡ್ ತಿಂದು ನಿಶಕ್ತಿ ಆಗ್ಬಿಟ್ಟಿವಿ, ಇದನ್ನಾಗಿವಿ. ಈಗಾದ್ರೂ ನಾವು ಜವಾರಿ ಗೋಧಿ ನಮ್ಮ ಏರಿಯಾಗ ಬೆಳೆಯಲ್ಲ ಅಂದ್ರೆ ನಾವು ಗದಗ ಏರಿಯಾದಾಗ ನಾವು ನೈಸರ್ಗಿಕದಾಗ ಯಾರು ಬೆಳೆದಿರ್ತಾರ ಜವಾರಿ ಗೋಧಿ ತಂದು ಬನ್ಸಿ ಗೋಧಿ ತಂದು ಉಪ್ಪಿಟ್ಟಿಗೆ ರವಾ ಚಪಾತಿ ಹಿಟ್ಟು ಅದನ್ನ ಮಾಡ್ತೀವಿ. ಗಿರಣಿಗೆ ಹೋದ್ರ ನಮ್ಮ ಹುಡುಗರಿಗೆ ಏನು ಮರ ಎಲ್ಲಿಂದ ತರ್ತೀರಿ ನೀವು, ಜ್ವಾಳ ಎಲ್ಲಿ ತರ್ತೀರಿ, ಗೋಧಿ ಎಲ್ಲಿ ತರ್ತೀರಿ, ಎಲ್ಲಿ ವಿಷಯ ಸಿಗಲಾದಲ್ಲಿ ತರ್ತೀರಪ್ಪ ನೀವು, ಎಲ್ಲ ಜವಾರಿ ತರ್ತಿರಲ್ಲ ಮರ ಎಲ್ಲಿ ತರ್ತೀರಿ ಅಂದ್ರೆ ಹುಡುಕಾಡ್ ನಮ್ ತಾಕಿ ಏನ್ ಬೆಳೆದ್ ಅವ್ರಿಗೆ ಕೊಡ್ತೀವಿ, ಅವ್ರ ತಾಕಿ ಬೆಳೆದ್ ನಾವ್ ತರ್ತೀವಿ. ಈಗ ವಾಸನೆ ಏನ್ ಬರ್ತದ ಗೊತ್ತೇನ್ರಿ? ಮೊದಲು ಬ್ಯಾಳಿ ಮಾಡಿದ್ರ ಬ್ಯಾಳಿ ಪಾಣೆ ಹೊಡೆದ್ರ ಓಣಿ ತುಂಬಾ ವಾಸನೆ ಬರ್ತಿತ್ರಿ. ಇವ್ರ ಮನ್ಯಾಗ ಬ್ಯಾಳಿ ಮಾಡ್ಯಾರ, ಇವ್ರ ಮನ್ಯಾಗ ಮೆಟ್ಗಿ ಕಾಳು ಮಾಡ್ಯಾರ, ಅದು ವಾಸನೆ ನೋಡೇ ಕಂಡು ಹಿಡಿತಿದ್ರ ಅವಾಗ. ಈಗ ಇವ್ರ ಮನ್ಯಾಗ ಎಗ್ ರೈಸ್ ಮಾಡ್ಯಾರ, ಇವ್ರ ಮನ್ಯಾಗ ಚಿಕನ್ ಮಾಡ್ಯಾರ, ಅವೆರಡು ಮಾತ್ರ ಕಾಣ್ತದ್ರಿ, ಉಳ್ದದ್ ಯಾವ್ದು ವಾಸನೆ ಬರೋದಿಲ್ಲ. ಇವ್ರಿಗೆ ಸರ ಶುಗರ್ ಬಂದ್ 23 ವರ್ಷ ಆತ್ರಿ, ಡಯಾಬಿಟಿಸ್. ಈಗಿನ 23 ವರ್ಷ ಆತಂದ್ರ ಸಣ್ಣ ನೋಡ್ರಿ ಅಡ್ಡಾಡ್ದಂಗ ಅಡ್ಡಾಡ್ತಾರ ಸರ್. ಇವ್ರು ನಮ್ಗೆ ಅದ ಮಾದರಿ ಸರ್. ನಾವ್ ಹೆಂಗ್ ಗಟ್ಟಿ ತಿಂದು ಆಹಾರ ತಿಂದು ಬೆಳದ್ಕೀವಿ, ನೀವು ಜವಾರಿ ತಿಂದು ವಿಷ ಇರ್ಲಾರ್ದ ತಿಂದು ಬದುಕ್ರಿ, ಯಾವ ರೋಗ ಇರ್ಲಾರ್ದ ನೀವು ಜೀವನ ನಡೆಸ್ಕೊಂಡು ಹೋಗ್ರಿ ಮುಂದ ಅಂತ ನಮ್ ಮಾದರಿ ಹೇಳ್ಯಾರ ಸರ್. ಓಕೆ ಸರ್, ತುಂಬಾ ಖುಷಿ ಆಯ್ತು ಸರ್. ಹಿಂಗೆ ನಿಮ್ದ ಸಾವಯವ ಪಯಣ ನಡೀಲಿ, ನೈಸರ್ಗಿಕ ಕೃಷಿ ಮುಂದುವರಿಲಿ. ನೀವು ಮಾಡಿದ್ದಲ್ದೆ ನಿಮ್ ಮಗನಿಗೆ ಮನವೊಲಿಸಿದಿರಲ್ಲ, ಅದು ತುಂಬಾ ಗ್ರೇಟ್. ಅವರು ಮನ್ಸಿನ ಮೇಲೆ ತಗೊಂಡು ಮಾಡ್ತಾ ಇದಾರ. ಇವ್ರು ನೋಡಿ ಇನ್ನೂ ಸುಮಾರು ರೈತರು ಕನ್ವರ್ಟ್ ಆಗ್ತಾರ. ತುಂಬಾ ಧನ್ಯವಾದಗಳು ಸರ್. ನಮಸ್ತೆ.